ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್ ಯೋಗಾಸನ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ MSc ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ, ಅದರಲ್ಲೂ ಕುವೆಂಪು ಯೂನಿವರ್ಸಿಟಿಯ MSc ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ, ಅಲ್ಲಿ ನಾವು ಫಾಲೋ ಮಾಡಬೇಕಾಗಿರುವಂತಹ ಟ್ರಿಕ್ಸ್ಗಳೇನು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನೀವು ಮಲ್ಟಿಪಲ್ ಸಬ್ಜೆಕ್ಟ್ಸ್ಗೆ ಅಪ್ಲೈ ಮಾಡಿರ್ತೀರಾ, ಫಿಸಿಕ್ಸಿಗೂ ಅಪ್ಲೈ ಮಾಡಿರ್ತೀರಾ, ಕೆಮಿಸ್ಟ್ರಿಗೂ ಅಪ್ಲೈ ಮಾಡಿರ್ತೀರಾ, ಮ್ಯಾಥ್ಸಿಗೂ ಅಪ್ಲೈ ಮಾಡಿರ್ತೀರಾ. ಅಲ್ಲಿ ಹೇಗೆ ನಾವು ಎಲ್ಲದಕ್ಕೂ ಕೌನ್ಸಿಲಿಂಗಿಗೆ ಹೇಗೆ ಅಟೆಂಡ್ ಆಗೋದು, ಯಾವ ರೀತಿಯ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು, ಮತ್ತೆ ಈ MSc ಕಾಲ್ಫರ್ 2021 ಕಾಲ್ಫರ್ ಯಾವಾಗ ಆಗುತ್ತೆ, ಈ ಡೇಟ್ಗಳನ್ನ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 2021 MSc ಯಾವ ಕಾಲ್ ಆಗುತ್ತೆ, MSc ಅಪ್ಲಿಕೇಶನ್ ಯಾವ ಕಾಲ್ ಆಗುತ್ತೆ ಅಂತಂದ್ರೆ, ಮೋಸ್ಟ್ ಪ್ರಾಬಬಲಿ 3rd ಅಥವಾ 4th ವೀಕ್ ಆಫ್ ನವೆಂಬರ್ ನಿಮಗೆ MSc ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಡಿಗ್ರಿ ಫೈನಲ್ ಇಯರ್, ಕುವೆಂಪು ಯೂನಿವರ್ಸಿಟಿಯ ಡಿಗ್ರಿ ಫೈನಲ್ ಇಯರ್ ಏನು ಎಂಡ್ ಆಗಿ ಅದರ ರಿಸಲ್ಟ್ ಏನು ಪ್ರಕಟ ಆಗುತ್ತೆ, ಅದರ ಮಾರನೇ ದಿನನೇ MSc ಅಪ್ಲಿಕೇಶನ್ ನ ಓಪನ್ ಮಾಡ್ತಾರೆ. ಸೊ ಈ MSc ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲಿ ಇರುತ್ತೆ. ಕೋವಿಡ್ ಪ್ಯಾಂಡಮಿಕ್ ಬಂದ ನಂತರ ಯಾವುದೇ ರೀತಿಯ ಆಫ್ಲೈನ್ ಅಪ್ಲಿಕೇಶನ್ಗಳು ಲಭ್ಯ ಆಗ್ತಾ ಇಲ್ಲ. ಸೊ ಲಾಸ್ಟ್ ಇಯರ್ ನ ತಗೊಂಡ್ರೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಒಂದು ಅಪ್ಲಿಕೇಶನ್ಗೆ 500 ರೂಪಾಯಿ ಇತ್ತು. ಅಂದ್ರೆ ನೀವು ಒಂದು ಅಪ್ಲಿಕೇಶನ್ 500 ರೂಪಾಯಿ ಪೇ ಮಾಡಿ ಒಂದು ಅಪ್ಲಿಕೇಶನ್ ತಗೊಂಡ್ರೆ ನೀವು ಅದರಲ್ಲೇ ಮಲ್ಟಿಪಲ್ ಸಬ್ಜೆಕ್ಟ್ಸ್ ನ ಅಪ್ಲೈ ಮಾಡಬಹುದಿತ್ತು. ಅಂದ್ರೆ ಒಂದ್ಸರಿ ನೀವು 500 ರೂಪಾಯಿ ಪೇ ಮಾಡಿದ್ರೆ ಅದರಲ್ಲಿ ಎಷ್ಟು ಬೇಕಾದ್ರು ಆಲ್ಮೋಸ್ಟ್ 26 ಸಬ್ಜೆಕ್ಟ್ಸ್ ಇದೆ, ಆ 26 ಸಬ್ಜೆಕ್ಟ್ಸ್ ಕೂಡ ಅಪ್ಲೈ ಮಾಡಬಹುದು ಅದೇ 500 ರೂಪಾಯಿಲಿ. ಎಕ್ಸ್ಟ್ರಾ ಮತ್ತೆ 500 ರೂಪಾಯಿ ಪೇ ಮಾಡಬೇಕು ಅಂತ ಇಲ್ಲ, ಸಪರೇಟ್ ಅಪ್ಲಿಕೇಶನ್ಗೆ 500 ರೂಪಾಯಿ ಪೇ ಮಾಡಬೇಕು ಅಂತ ಇಲ್ಲ. ಸೊ ನೀವು 500 ರೂಪಾಯಿ ಪೇ ಮಾಡಿದ್ರೆ ಎಷ್ಟಾದ್ರೂ ಅಪ್ಲಿಕೇಶನ್ ನ ಎಷ್ಟಾದ್ರೂ ಸಬ್ಜೆಕ್ಟ್ಗೆ ಹಾಕಬಹುದು ಕುವೆಂಪು ಯೂನಿವರ್ಸಿಟಿಯಲ್ಲಿ. ಇದು ನಿಮಗೆ ಇರುವಂತಹ ಒಂದು ಅಡ್ವಾಂಟೇಜ್. ಸೊ ಹೇಗೆ ಇರುತ್ತೆ, ಈಗಾಗಲೇ ಹೇಳಿದೆ ಆಫ್ಲೈನ್ ಇರೋದಿಲ್ಲ, ಬರೀ ಆನ್ಲೈನ್ ಇರುತ್ತೆ ಅಂತ. ನೀವು ಸೈಬರ್ ಮೂಲಕ ಹೋಗಿ ಕಟ್ಬೋದು. ಐ ಪ್ರಿಫರ್ ದಯವಿಟ್ಟು ನಿಮ್ಮ ಮೊಬೈಲ್ಗಳಲ್ಲೇ ಆರಾಮಾಗಿ ಇದನ್ನ ಮಾಡ್ಕೋಬಹುದು. ಸೊ ಇದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ನಿಮ್ಮ ಬಳಿ ಇಟ್ಕೊಳ್ಳಿ. ಸೊ ಅದನ್ನ ಸ್ಕ್ಯಾನ್ ಮಾಡಿ ಇಟ್ಟಿರಿ. ಸ್ಕ್ಯಾನ್ ಮಾಡೋದಕ್ಕೂ ಕೂಡ ಇವತ್ತು ಕಷ್ಟಪಡಬೇಕಾಗಿಲ್ಲ. ನೀವು ಅನ್ಕೋಬಹುದು ಸೈಬರಿಗೆ ಹೋದ್ರೆ ಅವ್ರು ಏನೋ ಇಡ್ತಾರೆ, ಅದನ್ನ ರೀಸೈಸ್ ಮಾಡ್ತಾರೆ, ಅದೆಲ್ಲ ಏನು ಕಷ್ಟ ಬೇಡ. ಜಸ್ಟ್ ನಿಮ್ಮ ಮೊಬೈಲ್ ನಲ್ಲಿ ಡಾಕ್ ಸ್ಕ್ಯಾನರ್ ಅನ್ನೋ ಒಂದು ಆಪ್ ಇರುತ್ತೆ, ಅಥವಾ ಕ್ಯಾಮ್ ಸ್ಕ್ಯಾನರ್ ಅಂತ ಮುಂಚೆ ಯೂಸ್ ಮಾಡ್ತಿದ್ರು. ಈ ಆಪ್ಗಳಲ್ಲಿ ನಿಮ್ಮ ಫೋಟೋನ ಒಂದ್ಸರಿ ಸ್ಕ್ಯಾನ್ ಮಾಡಿ, ಫೋಟೋ ಸ್ಕ್ಯಾನ್ ಮಾಡಿದ ನಂತರ ಅದು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕರೆಕ್ಟ್ ಆಗಿ A4 ಸೈಜಿಗೆ ನಿಮಗೆ ಅದು ರೆಡಿ ಆಗಿರುತ್ತೆ. ಸೊ ಅದೇ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಿದ್ರೆ ಸಾಕು. ಅದಕ್ಕೋಸ್ಕರ ಸೈಬರ್ಗಳಿಗೆ ಹೋಗಿ ದುಡ್ಡು ವೆಚ್ಚ ಮಾಡಬೇಡಿ ಅಂತ ಕೂಡ ಹೇಳ್ತೀನಿ. ಯಾಕಂದ್ರೆ ಒಂದು ಅಪ್ಲಿಕೇಶನ್ಗೆ 200 ರೂಪಾಯಿ ತಗೊಂತಾರೆ ಸೈಬರ್ಗಳಲ್ಲಿ. ಮತ್ತೆ ಒಂದು ಸಬ್ಜೆಕ್ಟ್ ಆದ ನಂತರ ಇನ್ನೊಂದು ಸಬ್ಜೆಕ್ಟ್ಗೆ ಅಪ್ಲೈ ಮಾಡೋದಕ್ಕೆ ಮತ್ತೆ 50 ರೂಪಾಯಿ ತಗೊಂತಾರೆ. ಸೊ ಲಾಸ್ಟ್ ಟೈಮ್ ನಾನು ಬಂದ್ಬಿಟ್ಟು ಮನೇಲೆ ಅಪ್ಲೈ ಮಾಡಿದ್ದೆ. ಸೊ ನಾನು ಬಂದು ಆಲ್ಮೋಸ್ಟ್ ನಿಯರ್ಲಿ 15 ಸಬ್ಜೆಕ್ಟ್ಸ್ಗೆ MScಗೆ ಅಪ್ಲೈ ಮಾಡಿದ್ದೆ, 15 ವೇರಿಯಸ್ ಸಬ್ಜೆಕ್ಟ್ಸ್ಗೆ. ಸೊ ನನಗೆ ತುಂಬಾ ಕಮ್ಮಿ ಆಗಿತ್ತು ಕಾಸ್ಟ್. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೋದವರು 1500 ಅಷ್ಟೆಲ್ಲ ಪೇ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದಾರೆ, ಜಸ್ಟ್ ಸೈಬರ್ನವರಿಗೆ ಕೊಟ್ಟಿರುವಂತಹ ಫೀಸು. ಸೊ ಆದಷ್ಟು ಮನೆಯಲ್ಲೇ ಅಪ್ಲಿಕೇಶನ್ ಹಾಕೋದಕ್ಕೆ ಟ್ರೈ ಮಾಡಿ. ನಿಮ್ಮ ಲ್ಯಾಪ್ಟಾಪ್ಗಳಲ್ಲಾಗಿರ್ಬೋದು, ನಿಮ್ಮ ಮೊಬೈಲ್ಗಳಲ್ಲೇ ಈಸಿಯಾಗಿ ಕುವೆಂಪು ಯೂನಿವರ್ಸಿಟಿ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಅದಾದ ನಂತರ ನೀವು ದಯವಿಟ್ಟು ಟ್ರೈ ಮಾಡಿ. ಫಸ್ಟ್ 2 ದಿನ ಮತ್ತೆ ಲಾಸ್ಟ್ 2 ದಿನಕ್ಕೆ ದಯವಿಟ್ಟು ಅಪ್ಲಿಕೇಶನ್ ಹಾಕಕ್ಕೆ ಹೋಗಬೇಡಿ. ಈ ದಿನಗಳಲ್ಲಿ ಖಂಡಿತವಾಗ್ಲೂ ಸರ್ವರ್ ತುಂಬಾ ಬಿಸಿ ಇರುತ್ತೆ. ಸೊ ಮಿಕ್ಕ ದಿನಗಳಲ್ಲಿ ಅಪ್ಲಿಕೇಶನ್ ಹಾಕಿ. ಹಾಗಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ MSc ಅಪ್ಲಿಕೇಶನ್ ಹಾಕೋದಕ್ಕೆ ಅನ್ನೋದನ್ನ ನೋಡ್ಕೊಬರೋಣ. ಫಸ್ಟ್ ಆಫ್ ಆಲ್ ಬೇಕಾಗಿರುವಂತದ್ದು ಎಲ್ಲ ಅಪ್ಲಿಕೇಶನ್ಗೆ ಕಾಮನ್ ಆಗಿರುವಂತದ್ದು ನಿಮ್ಮ ಫೋಟೋ ಕಾಮನ್ ಬೇಕು, ನಿಮ್ಮ ಬಯೋಮೆಟ್ರಿಕ್ ಕಾಮನ್ ಬೇಕು. ಬಯೋಮೆಟ್ರಿಕ್ ಅಂದ್ರೆ ನಿಮ್ಮ ತಂಬನ ಒಂದು ಬಯೋಮೆಟ್ರಿಕ್ ಅಂತ ಅಂತೀವಲ್ಲ, ಆ ಬಯೋಮೆಟ್ರಿಕ್ ಕಾಮನ್ ಆಗಿ ಬೇಕು. ಮತ್ತೆ ನಿಮ್ಮ ಸಿಗ್ನೇಚರ್ದು ಒಂದು ಸ್ಕ್ಯಾನ್ ಕಾಪಿ ಬೇಕು. ಈ 3 ಎಲ್ಲದಕ್ಕೂ ಕಂಪಲ್ಸರಿ. ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಕಂಪಲ್ಸರಿ. ಈ 4 ಕಂಪಲ್ಸರಿ. ಯಾವುದೇ ಅಪ್ಲಿಕೇಶನ್ ಹಾಕಿದ್ರು ನೀವು ಬೇಕಾಗುತ್ತೆ. ಸೊ ಇದಾದ ನಂತರ ಬೇಕಾಗಿರುವಂತದ್ದು ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್, ಅಂದ್ರೆ ನಿಮ್ಮ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 6th 6 ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ ಕೂಡ ನಿಮಗೆ ಬೇಕಾಗಿರುತ್ತೆ. ಸೊ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಬಂದಿರಲ್ಲ ಅಂತ ನೀವು ಹೇಳ್ಬೋದು. ಸೊ ಅದು ಏನ್ ನಿಮಗೆ ರಿಸಲ್ಟ್ ಶೀಟ್ ಸೈಬರ್ ಅಲ್ಲಿ ಓಪನ್ ಆಗಿರುತ್ತೆ, ಅದನ್ನೇ ಪ್ರಿಂಟ್ ತಕೊಳ್ಳಿ, ಅದನ್ನೇ ಸ್ಕ್ಯಾನ್ ಮಾಡಿ ಕೊಟ್ಟರೆ ಆಯ್ತು. ಬಟ್ ಅದಕ್ಕೆ ಏನಂದ್ರೆ ನಿಮ್ಮ ಪ್ರಿನ್ಸಿಪಲ್ನ, ಡಿಗ್ರಿ ಕಾಲೇಜ್ನ ಪ್ರಿನ್ಸಿಪಲ್ನ ಸೈನ್ ಮತ್ತೆ ಸೀಲ್ ಮಾಡಿ ಅದನ್ನ ಅಟೆಸ್ಟ್ ಮಾಡಿಸಿ ಅದನ್ನ ನೀವು ಬೇರೆ ಕಡೆ ಸಬ್ಮಿಟ್ ಮಾಡಬೇಕಾಗುತ್ತೆ, ಅಥವಾ ಈ ಆನ್ಲೈನ್ ಅಪ್ಲಿಕೇಶನ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಮಿಕ್ಕಿದ 5 ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ಗಳು ನಿಮ್ಗೆ ಆಲ್ರೆಡಿ ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ಇದಾದ ನಂತರ ಬೇಕಾಗಿರುವಂತದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂದ್ರೆ ಇಲ್ಲಿ ಎಷ್ಟೋ ಬಾರಿ ನಿಮ್ಮ ಕ್ಯಾಸ್ಟ್ ಮೇಲೆ ಇಲ್ಲಿ ರಿಸರ್ವೇಶನ್ಗಳು ಸಿಗ್ತವೆ. ಇಷ್ಟು ಸೀಟ್ಗಳು ಈ ಕ್ಯಾಸ್ಟ್ಗೆ ಅಂತ, ಅಂದ್ರೆ ಈ 3A 3B 2A 2B ಇಂಥ ರಿಸರ್ವೇಶನ್ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಅಂತ ಇರುತ್ತೆ. ಸೊ ಇನ್ಕಮ್ ಸರ್ಟಿಫಿಕೇಟ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಇದಾದ ನಂತರ ನೀವೇನಾದ್ರು ರೂರಲ್ ಅಲ್ಲಿ ಓದಿದ್ರಿ ಅಂತ ಅಂದ್ರೆ ನೀವು ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ ರೂರಲ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದನ್ನ ಇಟ್ಕೊಂಡಿರಿ. ಜೊತೆಗೆ ಕನ್ನಡ ಮೀಡಿಯಂ ಅಲ್ಲಿ ಏನಾದ್ರು ನೀವು ವ್ಯಾಸಂಗ ಮಾಡಿದ್ರಿ ಅಂದ್ರೆ ಕನ್ನಡ ಮೀಡಿಯಂನ ಸರ್ಟಿಫಿಕೇಟ್ ನ ಇಟ್ಕೊಂಡಿರಿ. ಜೊತೆಗೆ ನೀವು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಒಂದು ರಿಸರ್ವೇಶನ್ ಇದೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಇನ್ಕಮ್ ಕಡಿಮೆ ಇತ್ತು ಅಂತ ಅಂದ್ರೆ ಅದಕ್ಕೆ ಕೂಡ ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಅದನ್ನೊಂದು ಇಟ್ಕೊಂಡಿರಿ. ಜೊತೆಗೆ NSS NCC ಅಥವಾ ನೀವು ಯಾವ್ದಾದ್ರು ಸ್ಪೋರ್ಟ್ಸ್ ಪ್ಲೇಯರ್ ಆಗಿದ್ರೆ ಈ ಸರ್ಟಿಫಿಕೇಟ್ಗಳನ್ನ ಕಂಪಲ್ಸರಿ ಇಟ್ಕೊಂಡಿರಿ. ಅದು ಎಷ್ಟು ಸರ್ಟಿಫಿಕೇಟ್ ಇದೆಯೋ ಅಷ್ಟನ್ನ ಕೂಡ ನೀವು ಇಟ್ಕೊಂಡಿರಿ. ಸೊ ಇದಾದ ನಂತರ ನೀವು ಹೈದರಾಬಾದ್ ಕರ್ನಾಟಕ ರೀಜನ್ ಆಗಿದ್ರೆ ಅಲ್ಲಿ ಕೂಡ ನಿಮಗೆ ರಿಸರ್ವೇಶನ್ ಸಿಗುವಂಥದ್ದು. ಅಲ್ಲಿ ಆ ಕೆಟಗರಿಯ ಮೇಲೂ ಕೂಡ ನೀವು ಕೆಲವೊಂದು ರಿಸರ್ವೇಶನ್ ನೀವು ಆರಾಮಾಗಿ ಕ್ಲೈಮ್ ಮಾಡುವಂಥದ್ದು. ಸೊ ಇಷ್ಟು ಡಾಕ್ಯುಮೆಂಟ್ಸು ಇಟ್ಕೊಂಡಿರ್ಬೋದು ಅಂತ ಹೇಳಿದೆ. ಅಂದ್ರೆ ಇದರಲ್ಲಿ ಎಲ್ಲಾನು ಕಂಪಲ್ಸರಿ ಇಲ್ಲ. ಸೊ ಇದ್ರಲ್ಲಿ ನಿಮ್ಮ ಹತ್ರ ಯಾವ್ದಾವ್ದಿದೆ ಅದಷ್ಟು ಇಟ್ಕೊಳ್ಳಿ. ಬಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಆಧಾರ್ ಕಾರ್ಡು, ಬಯೋಮೆಟ್ರಿಕ್, ನಿಮ್ಮ ಫೋಟೋ, ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್,
ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು, SLC ಮಾರ್ಕ್ಸ್ ಕಾರ್ಡು, PU ಮಾರ್ಕ್ಸ್ ಕಾರ್ಡು ಇಷ್ಟು ನಿಮಗೆ ಕಂಪಲ್ಸರಿ ಇಟ್ಕೊಂಡಿರಿ. ಇದಾದ ನಂತರವಾಗಿ ಬರುವಂಥದ್ದು ರಿಸರ್ವೇಷನ್ಗೋಸ್ಕರ ಬರುವಂಥದ್ದು ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ರೂರಲ್ ಸರ್ಟಿಫಿಕೇಟು, ಜೊತೆಗೆ ನಿಮಗೆ ಎಕನಾಮಿ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟು. ನಿಮ್ಮ ತಂದೆ ತಾಯಿಗಳು ಯಾರು ಕುವೆಂಪು ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಂದ್ರೆ ಆ ಎಂಪ್ಲಾಯ್ ಕೋಟಾ ಅಂತ ಒಂದು ಸಿಗುತ್ತೆ. ಆ ಎಂಪ್ಲಾಯ್ ಕೋಟಾಕ್ಕೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಆ ಸರ್ಟಿಫಿಕೇಟ್ ಇಟ್ಕೊಂಡಿರಿ. ನೀವು ಸ್ಪೋರ್ಟ್ಸ್ ಪ್ಲೇಯರ್ ಆಗಿದ್ರೆ ಸ್ಪೋರ್ಟ್ಸ್ ಸರ್ಟಿಫಿಕೇಟು, NCC ಇದ್ರೆ ನಿಮ್ದು NCC ಸರ್ಟಿಫಿಕೇಟು, ರೆಡ್ ಕ್ರಾಸ್ ಇದ್ರೆ ರೆಡ್ ಕ್ರಾಸ್ ಸರ್ಟಿಫಿಕೇಟು, ಇಲ್ಲಾಂದ್ರೆ NSS ಇತ್ತು ಅಂದ್ರೆ NSS ಸರ್ಟಿಫಿಕೇಟ್ಸ್. ಸೊ ಇಷ್ಟನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ. ಸೊ ಇದಾದ ನಂತರ ನೀವು ಅಪ್ಲಿಕೇಶನ್ ಆರಾಮಾಗಿ ಹಾಕ್ಬೋದು. ಎಸ್, ನಾವು ಅಪ್ಲಿಕೇಶನ್ ಹಾಕಿದೀವಿ, ಆದ್ರೆ ಅಲ್ಲೇನೋ ಒಂದು ಸಣ್ಣ ಪುಟ್ಟ ತಪ್ಪಾಗಿದೆ, ತಂದೆ ತಾಯಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ನಿಮ್ಮ ಕ್ಯಾಂಡಿಡೇಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ತಕ್ಷಣಕ್ಕೆ ನೀವು ಗಾಬರಿ ಆಗುವಂತಹ ಯಾವುದೇ ಸಮಸ್ಯೆಗಳು, ಯಾವುದೇ ತರ ಗಾಬರಿ ಆಗಬೇಡಿ. ಯಾಕಂದ್ರೆ ನಿಮಗೆ ಎಡಿಟ್ ಅಂತ ಒಂದು ಆಪ್ಷನ್ ಸ್ವಲ್ಪ ದಿನದ ನಂತರದಲ್ಲಿ ಕೊಡ್ತಾರೆ. ಅಲ್ಲಿ ಹೋಗಿ ನೀವು ನಿಮ್ಮ ಹೆಸರನ್ನ ಅಥವಾ ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನ ಎಡಿಟ್ ಮಾಡ್ಕೋಬಹುದು. ಸೊ ಇನ್ನೊಂದು ಅಪ್ಲಿಕೇಶನ್ ಹಾಕುವಾಗ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಅಂದ್ರೆ ನೀವು ಆರಿಸುವಂತಹ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ನಾನು ಇವತ್ತು MSc ಕೆಮಿಸ್ಟ್ರಿಯನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನೀವು ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಮಾರ್ಕ್ಸ್ ನ ಸಪರೇಟ್ ಇಂಡಿವಿಜುವಲ್ ಕ್ಯಾಟಗರಿ ಕೊಡ್ತಾರೆ, ಸೆಮಿಸ್ಟರ್ ವೈಸ್ ಕೊಡ್ತಾರೆ. ಅಲ್ಲಿ ನೀವು ಟೋಟಲ್ ಮಾರ್ಕ್ಸ್ ಕೊಡುವಂತದ್ದಲ್ಲ, ಕೇವಲ ನಿಮ್ಮ ಕೆಮಿಸ್ಟ್ರಿಯ ಮಾರ್ಕ್ಸ್ ಅನ್ನ ಅಲ್ಲಿ ಎಂಟರ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಸೆಮಿಸ್ಟರ್ ಅಲ್ಲಿ ಕೆಮಿಸ್ಟ್ರಿ ಎಷ್ಟು ಬಂದಿದೆ, ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಕೆಮಿಸ್ಟ್ರಿ ಎಷ್ಟು ಬಂದಿದೆ, ಈ ರೀತಿ ಎಂಟರ್ ಮಾಡುವಂಥದ್ದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗಳಿಗೆ ಬಂದಾಗ. ಸೊ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ನಾನು BSc ಅಲ್ಲಿ PCM ಓದಿದ್ದೀನಿ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಓದಿದ್ದೀನಿ. ಬಟ್ ನಾನೀಗ ಯಾವುದು MSc ಹಾಕ್ತಾ ಇದ್ದೀನಿ ಅಂದ್ರೆ ವೈಲ್ಡ್ ಲೈಫಿಗೆ MSc ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಆಗ ಏನ್ ಮಾಡಬೇಕು, ನಾನು ವೈಲ್ಡ್ ಲೈಫ್ ಡಿಗ್ರಿಯಲ್ಲಿ ಓದಿಲ್ಲ. ಈಗ ಏನ್ ಮಾಡಬೇಕು ಅಂದ್ರೆ ಟೋಟಲ್ ಮಾರ್ಕ್ಸ್ ಇದೆಯಲ್ಲ, ಫಸ್ಟ್ ಸೆಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಎಷ್ಟು ಪರ್ಸೆಂಟೇಜ್, ಅದನ್ನ ಈಗ ಮಾತ್ರ ಎಂಟ್ರಿ ಮಾಡ್ತೀನಿ. ನನ್ನ ಸಬ್ಜೆಕ್ಟ್ಗೆ ಸಂಬಂಧ ಇಲ್ಲ, ನಾನು ಡಿಗ್ರಿಯಲ್ಲಿ ಅದು ಓದಿಲ್ಲ, ಹಾಗಾಗಿ ನನ್ನ ಹೋಲ್ ಮಾರ್ಕ್ಸ್ ಅನ್ನ ಎಂಟರ್ ಮಾಡ್ತಾ ಇದ್ದೀನಿ ಅಂತ ಎಂಟರ್ ಮಾಡಿ. ಬಟ್ ಇನ್ ಕೇಸ್ ನೀವು ಅದನ್ನ ಡಿಗ್ರಿಲಿ ಆ ಸಬ್ಜೆಕ್ಟ್ ನ ಓದಿದ್ರಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆ ಸಬ್ಜೆಕ್ಟ್ ನೀವು ಎಂಟರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಕೆಮಿಸ್ಟ್ರಿ ಆಯ್ತು, ಈಗ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಇದೆ, ಬಯೋಕೆಮಿಸ್ಟ್ರಿ ಇದೆ, ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ ಇದೆ. ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಕೆಮಿಸ್ಟ್ರಿ ಅಂತ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲಿ ಜಸ್ಟ್ ನೀವು ಕೆಮಿಸ್ಟ್ರಿಯ ಮಾರ್ಕ್ಸ್ ಗಳನ್ನ ಮಾತ್ರ ಎಂಟ್ರಿ ಮಾಡಬೇಕು. ಅದನ್ನ ಬಿಟ್ಟು ಫಿಸಿಕ್ಸ್ ಇಂದೋ ಮ್ಯಾಥ್ಸ್ ಇಂದೋ ಎಂಟರ್ ಮಾಡುವಂತದ್ದಲ್ಲ, ಅಥವಾ ಫುಲ್ ಮಾರ್ಕ್ಸ್ ಹೋಲ್ ಮಾರ್ಕ್ಸ್ ಅನ್ನ ಎಂಟರ್ ಮಾಡುವಂತದ್ದಲ್ಲ. ಇದನ್ನ ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ಅಂತಾನೆ ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಿಧಾನಕ್ಕೆ ಎಲ್ಲ ಟೋಟಲ್ ಇಂಡಿವಿಜುವಲ್ ಏನಾಗುತ್ತೆ ಅಂದ್ರೆ ಕೆಮಿಸ್ಟ್ರಿ ಅಂತಾನೆ ತಗೊಂತಿರಲ್ಲ, ಆ ಸಬ್ಜೆಕ್ಟ್ ಪರ್ಸೆಂಟೇಜ್ ಮಾಡಿ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ನಿಧಾನಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸಾವಧಾನದಿಂದ ಪೇಷನ್ಸ್ ಇಂದ ಮಾಡಿ. ಅದಕ್ಕೋಸ್ಕರ ನಾನು ಮುಂಚೆ ಹೇಳಿದೆ, ನೀವೇ ಹಾಕೋದಾದ್ರೆ ಆರಾಮಾಗಿ ಮನೇಲೆ ಕೂತ್ಕೊಂಡು ಆರಾಮಾಗಿ ಹಾಕಿ, ಟೈಮ್ ತಗೊಂಡು ಆರಾಮಾಗಿ ಓದ್ಕೊಂಡು ಹಾಕಿ. ಇದಿಷ್ಟು ಅಪ್ಲಿಕೇಶನ್ ಹಾಕುವಂತ ಪ್ರೋಸೆಸ್. ಇದಾದ ನಂತರ ರಿಸರ್ವೇಶನ್ ಬಗ್ಗೆ ಈಗಾಗಲೇ ಹೇಳಿದ್ದೆ, ಮತ್ತೊಮ್ಮೆ ಬಯಸ್ತೀನಿ. ಒಂದು ಸ್ಪೋರ್ಟ್ಸ್ ಕೋಟಾ ಇರುತ್ತೆ, ಒಂದು NCC, ಒಂದು NSS. ನಾನು ಹೇಳ್ತಾ ಇರೋದು ಒಂದು ಕಾಲೇಜಿಗೆ. ಫಾರ್ ಎಕ್ಸಾಂಪಲ್, ಕುವೆಂಪು ಯೂನಿವರ್ಸಿಟಿ ಇದೆ ಅಂತ ಅಂದ್ರೆ ಕುವೆಂಪು ಯೂನಿವರ್ಸಿಟಿ ಅಂಡರ್ ತುಂಬಾ ಕಾಲೇಜು MSc ಅಲ್ಲಿ ಇರ್ತವೆ. ಫಾರ್ ಎಕ್ಸಾಂಪಲ್, ನೀವು ಕೆಮಿಸ್ಟ್ರಿಯಲ್ಲಿ ಹೋಗ್ತೀವಿ ಅಂತಂದ್ರೆ ಕುವೆಂಪು ಯೂನಿವರ್ಸಿಟಿ ಕೆಮಿಸ್ಟ್ರಿ ಇದೆ. ಅದನ್ನ ಬಿಟ್ರೆ ಭದ್ರಾವತಿ ಸರ್ ಎಂ ವಿ ಕಾಲೇಜ್ ಇದೆ, IDSG ಚಿಕ್ಕಮಂಗ್ಳೂರ್ ಇದೆ, ಕಡೂರಲ್ಲಿ ಇದೆ, ಜೊತೆಗೆ ಸಹ್ಯಾದ್ರಿ ಕಾಲೇಜಲ್ಲಿ ಇದೆ. ಈ ರೀತಿ ಹಲವಾರು ಕಾಲೇಜಲ್ಲಿ ಅಫಿಲೇಟ್ ಆಗಿರುತ್ತೆ ಕುವೆಂಪು ಯೂನಿವರ್ಸಿಟಿಗೆ. ಸೊ ಒಂದೊಂದು ಕಾಲೇಜಿಗೆ ಒಂದೊಂದು ಸೀಟು ರಿಸರ್ವೇಶನ್ ಇರುತ್ತೆ. ಸೊ ಹಾಗಾದ್ರೆ ಒಂದು ಸ್ಪೋರ್ಟ್ಸ್ ಕೋಟಾ ಎಲ್ಲಿರುತ್ತೆ, ಒಂದು ಸ್ಪೋರ್ಟ್ಸ್ ಕೋಟಾ ಕುವೆಂಪು ಯೂನಿವರ್ಸಿಟಿಗೆ, ಒಂದು ಸಹ್ಯಾದ್ರಿಗೆ, ಒಂದು ಬೊಮ್ಮನಕಟ್ಟೆಗೆ, ಈ ರೀತಿ ಇರುತ್ತೆ. ಪ್ರತಿಯೊಂದು ಕಾಲೇಜಿಗೂ ಒಂದೊಂದು ಕೋಟಾಗಳಿರ್ತವೆ. ಸೊ ಇದನ್ನ ನೀವು ಕ್ಲೈಮ್ ಮಾಡ್ಕೊಬಹುದು. SC ST ಕ್ಯಾಟಗರಿಗಳು ಕೂಡ ತುಂಬಾ ಒಳ್ಳೆಯ ರೀತಿ ಅನುಕೂಲವಾಗುವಂತೆ ರಿಸರ್ವೇಶನ್ ಕೊಟ್ಟಿದ್ದಾರೆ. ಬೇರೆ ಕ್ಯಾಸ್ಟ್ ಗಳಿಗೆ ಸಾಧಾರಣವಾಗಿ 2 ಸೀಟ್ಗಳನ್ನ ರಿಸರ್ವೇಶನ್ ಕೊಡ್ತಾರೆ. ಇದಾದ ನಂತರ ಜನರಲ್ ಮೆರಿಟ್ ಅಂದ್ರೆ ಟಾಪ್ 10 ಯಾರಿರ್ತಾರೋ ಅವರಿಗೂ ಕೂಡ ಗವರ್ಮೆಂಟ್ ಸೀಟ್ ಆಗುವಂತದ್ದು. ಅದಾದ ನಂತರ ಈ ಕ್ಯಾಸ್ಟ್ ರಿಸರ್ವೇಶನ್ ಅಲ್ಲಿ ಕೂಡ ಗವರ್ಮೆಂಟ್ ಸೀಟ್ ಆಗುತ್ತೆ. ಇನ್ ಕೇಸ್ 20 ಸೀಟ್ ಆದ್ರ ಮೇಲೆ, ಫಾರ್ ಎಕ್ಸಾಂಪಲ್ ಆ ಕಾಲೇಜಲ್ಲಿ 40 ಸೀಟ್ ಇದೆ ಅಂದ್ರೆ 20 ಸೀಟ್ ಈ ರಿಸರ್ವೇಶನ್ ಮತ್ತೆ ಜನರಲ್ ಮೆರಿಟ್ ಅಲ್ಲಿ ತಗೊಂತಾರೆ. ಉಳಿದ 20 ಸೀಟ್ಗಳನ್ನ ಅವರು ಪೇಮೆಂಟ್ ಸೀಟ್ ಅಂದ್ರೆ, ಅದು ಕೂಡ ಪೇಮೆಂಟ್ ಅಂದ್ರೆ ಯಾರು ಹೋಗ್ತಾರೋ ಅವ್ರಿಗೆ ಕೊಡಲ್ಲ, ಹೈಯೆಸ್ಟ್ ಮಾರ್ಕ್ಸ್ ಯಾರಿರ್ತ ಅವರಿಗೆ ಪೇಮೆಂಟ್ ಸೀಟ್ ನ ವಿತರಿಸ್ತಾ ಬರ್ತಾರೆ. ಸೊ ಈ ರೀತಿ ನಿಮ್ಗೆ ಅಪ್ಲಿಕೇಶನ್ ಆದ ನಂತರ ಕೌನ್ಸಿಲಿಂಗ್ ನ ನಿಮ್ಗೆ ರಿಸರ್ವೇಶನ್ ಮೇಲೆ ತಗೊಳ್ಳುವಂತದ್ದು. ಆಮೇಲೆ NCC NSS ಸರ್ಟಿಫಿಕೇಟ್ ಗಳಲ್ಲಿ ನೀವು ಎಷ್ಟು ಮ್ಯಾಕ್ಸಿಮಮ್ ಕ್ಯಾಂಪ್ ಗಳು ಎಷ್ಟು ಅಟೆಂಡ್ ಮಾಡಿದಿರ ಅನ್ನೋದ್ರ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡುವಂತದ್ದು. ಸ್ಪೋರ್ಟ್ಸ್ ನಲ್ಲೂ ಕೂಡ ಅಷ್ಟೇ, ನೀವು ಎಷ್ಟು ನ್ಯಾಷನಲ್ಸ್ ನ ರೆಪ್ರೆಸೆಂಟ್ ಮಾಡಿದಿರ ಅನ್ನೋದ್ರ ಮೇಲೆ ನಿಮ್ಮನ್ನ ತಗೊಂತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಒಬ್ಬ ಸ್ಟೂಡೆಂಟ್ 1 ಸರಿ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿದ್ದಾನೆ, ಇನ್ನೊಬ್ಬ 2 ಸರಿ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿದ್ದಾನೆ. ಈಗ ಏನಾಗುತ್ತೆ ಅಂದ್ರೆ 2 ಸರಿ ರೆಪ್ರೆಸೆಂಟ್ ಮಾಡಿದವನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ನಿಮ್ ಮಾರ್ಕ್ಸ್ ಎಷ್ಟಾರು ಇರಲಿ, ಬಟ್ ಯಾರ್ದು ಜಾಸ್ತಿ ಸರ್ಟಿಫಿಕೇಟ್ ಇದೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್. ಇದಾದ ನಂತರ ಎಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಕ್ಯಾಂಡಿಡೇಟ್ ಏನು A ಅನ್ನೋನು ಕೂಡ 1 ಸರಿ ರೆಪ್ರೆಸೆಂಟ್ ಮಾಡಿರ್ತಾನೆ, B ಅನ್ನೋನು ಕೂಡ 1 ಸರಿ ರೆಪ್ರೆಸೆಂಟ್ ಮಾಡಿರ್ತಾನೆ. ಈಗ ಇಂಪಾರ್ಟೆಂಟ್ ಯಾರು ಮಾರ್ಕ್ಸ್ ಜಾಸ್ತಿ ಇದೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಬಟ್ ಮೇನ್ ಏನು ಅಂತ ಅಂದ್ರೆ, ನೀವು ಯಾರು ಜಾಸ್ತಿ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡಿರ್ತೀರಾ NCC NSS ಅಲ್ಲಿ, ಯಾರು ನ್ಯಾಷನಲ್ಸ್ ನ ಜಾಸ್ತಿ ಅಟೆಂಡ್ ಮಾಡಿರ್ತೀರಾ ಸ್ಪೋರ್ಟ್ಸ್ ಕೋಟಾದಲ್ಲಿ, ಅಂತವರಿಗೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ. ಇನ್ನು ಉಳಿದಂತೆ ಹೈದರಾಬಾದ್ ಕರ್ನಾಟಕ ಅದರಲ್ಲೆಲ್ಲ ಕೂಡ ಆ ಕೋಟಾದಲ್ಲಿ ಯಾರ್ದು ಮಾರ್ಕ್ಸ್ ಜಾಸ್ತಿ ಇರುತ್ತೆ ಅವರಿಗೆ ಸಿಗುವಂತದ್ದು. ಎಕನಾಮಿ ಬ್ಯಾಕ್ವರ್ಡ್ ಕ್ಲಾಸ್ ಅಷ್ಟೇ, ಎಂಪ್ಲಾಯ್ ಕೋಟಾನು ಅಷ್ಟೇ, ಈ ರೀತಿ ಸಿಗುವಂತದ್ದು. ಸೊ ಈ ರೀತಿ ಟೋಟಲ್ ಸೀಟ್ ಗಳನ್ನ ಅವರು ಕವರ್ ಮಾಡ್ತಾರೆ. ಸೊ ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಅಪ್ಲಿಕೇಶನ್ ಆಯ್ತು,
ಕುವೆಂಪು ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಓದೋದು ಒಳ್ಳೇದಾ ಅಥವಾ ಬೇರೆ ಕಾಲೇಜ್ಗಳಲ್ಲಿ ಓದೋದು ಒಳ್ಳೇದಾ? ನಮಗೆ ಹತ್ತಿರ ಇರುವಂತದ್ದು ಕಾಲೇಜ್ಗಳಲ್ಲಿ ಓದೋದು ಒಳ್ಳೇದು. ಸೊ ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಶಿವಮೊಗ್ಗದಲ್ಲಿದೆ, ಅವನಿಗೆ ಅವನ ಹತ್ತಿರದ ಯಾವುದೋ ಒಂದು ಕಾಲೇಜ್, ನೇಮ್ ಹೇಳೋದಿಲ್ಲ, ಯಾವುದೋ ಒಂದು ಕಾಲೇಜ್ ಹತ್ತಿರ ಇರುತ್ತೆ, ಆ ಕಾಲೇಜಲ್ಲಿ MSc ಮಾಡ್ಬೋದಲ್ಲ ಗುರು, ಆರಾಮಾಗಿ ಮನೆಯಿಂದ ಓಡಾಡ್ಕೊಂಡು ಇರ್ತೀನಿ. ಸೊ ಇದರಲ್ಲಿ ಕೆಲವರ ಒಪಿನಿಯನ್ ಕೆಲವೊಂದು ತರ ಇರುತ್ತೆ. ಆಬ್ವಿಯಸ್ಲಿ ಎಲ್ಲಾ ಕಾಲೇಜ್ಗಳಿಗೂ ಕೂಡ ಒಂದೇ ಸಿಲೆಬಸ್ ಇರುತ್ತೆ. ಇಲ್ಲೇನ್ ಕಲಿತೀರೋ ಅಲ್ಲೋ ಅದನ್ನೇ ಕಲಿತೀರಾ. ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಲ್ಲೂ ಕೂಡ ನೀವು ಕ್ಯಾಂಪಸ್ ಅಲ್ಲೇ ಓದಿದ್ದೀರಾ, ನೀವು ಬೇರೆ ಕಾಲೇಜಲ್ಲಿ ಓದಿದ್ದೀರಾ ಅಂತ ಬರೋದಿಲ್ಲ. ಬಟ್ ವ್ಯತ್ಯಾಸ ಏನು ಅಂದ್ರೆ, ನಿಮ್ಗೆ ಯೂನಿವರ್ಸಿಟಿಲಿ ಓದಿದ್ರಿ ಅಂತ ಅಂದ್ರೆ ಎಲ್ಲರೂ ಕೂಡ ಸೋರ್ಸ್ ಲೆಕ್ಚರರ್ಸ್ ಸಿಗ್ತಾರೆ. ಆ ಕಾರಣಕ್ಕೆ ಯೂನಿವರ್ಸಿಟಿ ಅವ್ರನ್ನ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಮೇಲಿಟ್ಟು ನೋಡ್ತಾರೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಕಂಪ್ನಿ ಇಂಟರ್ವ್ಯೂ ಹೋಗಿದ್ರಿ ಅಂದ್ರೆ ಬೇರೆ ಕಾಲೇಜಲ್ಲಿ ಓದಿರೋನಿಗೂ ಯೂನಿವರ್ಸಿಟಿಯಲ್ಲಿ ಓದಿರೋನಿಗೂ ನೋಡಿದಾಗ ಫಸ್ಟ್ ಯೂನಿವರ್ಸಿಟಿಯಲ್ಲಿ ಓದಿರೋನಿಗೆ ತಗೊಂತಾನೆ, ನೆಕ್ಸ್ಟ್ ಅದರ್ ಕಾಲೇಜ್ಗಳಲ್ಲಿ ಓದಿರೋಂಥವ್ರಿಗೆ ತಗೊಂತಾರೆ. ಯಾಕಂದ್ರೆ ಏನ್ ಭ್ರಮೆ ಅಂತ ಅಂದ್ರೆ, ಫಸ್ಟ್ ಟಾಪ್ ಸ್ಕೋರ್ ಇರೋರೆಲ್ಲ ಏನ್ ಮಾಡ್ತಾರೆ, ಯೂನಿವರ್ಸಿಟಿಗೆ ಬಂದ್ಬಿಡ್ತಾರೆ. ಅದಾದ ನಂತರ ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗ್ತಾರೆ. ಹಾಗಾಗಿ ಯೂನಿವರ್ಸಿಟಿಯಲ್ಲಿ ಓದೋರಿಗೆ ಒಂದ್ ಸ್ವಲ್ಪ ಹೈ ನಾಲೆಡ್ಜ್ ಇರುತ್ತೆ, ಅವರ ಸ್ಟ್ಯಾಂಡರ್ಡ್ ಹೈ ಇರುತ್ತೆ ಅನ್ನೋದು ಒಂದು ಮುಂಚೆಯಿಂದನೂ ನಡ್ಕೊಂಡ್ ಬಂದಿರುವಂತದ್ದು, ಇದು ಈಗಲೂ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಹೇಳ್ತಾರೆ, ನಾನು ಕೂಡ ಹೇಳ್ತಾ ಇದ್ದೀನಿ, ಬೇರೆ ಎಲ್ಲ ಮಾಡೋಕ್ಕಿಂತ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ ಶಂಕರಘಟ್ಟದ ಕ್ಯಾಂಪಸ್ನಲ್ಲೇ ಆದಷ್ಟು MSc ಮಾಡೋದಕ್ಕೆ ಟ್ರೈ ಮಾಡಿ. ಇದಾದ ನಂತರ ಮೇಜರ್ ಪ್ರಾಬ್ಲಮ್ ಬರೋದು ಕೌನ್ಸಿಲಿಂಗ್ ವಿಚಾರದಲ್ಲಿ ಬಂದಾಗ. ಕೌನ್ಸಿಲಿಂಗ್ ಹೇಗಿರುತ್ತೆ, ನಿಮಗೆ ಒಂದು ಪರ್ಟಿಕ್ಯುಲರ್ ಡೇಟ್ ಕರೀತಾರೆ. ಆ ಡೇಟ್ಗಿಂತ ಮುಂಚೆ ನಿಮ್ಗೊಂದು ವೆಬ್ಸೈಟ್ ಅಲ್ಲಿ ಒಂದು ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಒಂದು PDF ಕೊಡ್ತಾರೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್, ನೀವು ಯಾವ ಸಬ್ಜೆಕ್ಟ್ ಅಪ್ಲೈ ಮಾಡಿದ್ರಿ ಆ ಲಿಸ್ಟ್ ಅನ್ನ ಅವರು ಮೆರಿಟ್ ಲಿಸ್ಟ್ ಮಾಡ್ತಾರೆ. ಅಂದ್ರೆ ಯಾರು ಫಸ್ಟ್, ಯಾರ ಮಾರ್ಕ್ಸ್ ಜಾಸ್ತಿ ಇದೆ ಅದರ ಮೇಲೆ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. 1 2 3 4 ಅಂತ ಹೇಳಿ ನೀವು ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತೀರೋ ಅಷ್ಟು ಜನದ್ದು ಕೂಡ ಲಿಸ್ಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಅದು ನೋಡಿ ನೀವು ನಿರಾಶೆ ಆಗಬೇಡಿ ದಯವಿಟ್ಟು. ಅದನ್ನ ಬಿಟ್ಟಾದ ನಂತರ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ಕೌನ್ಸಿಲಿಂಗ್ ಕರೀತಾರೆ. ಆ ದಿನ ನೀವು ಹೋಗಿ ಅಲ್ಲಿ ಅಟೆಂಡ್ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ಡೇ ಏನಾಗುತ್ತೆ ಅಂದ್ರೆ, ಫಸ್ಟ್ ಅಲ್ಲಿ ಲಿಸ್ಟ್ ಅಲ್ಲಿ ಯಾರು ಫಸ್ಟ್ ಇರ್ತಾರೆ ಅವ್ರನ್ನ ಕರೀತಾ ಹೋಗ್ತಾರೆ. ಕರೆದಾಗ ನೀವು ಹೋಗಿ ಅಟೆಂಡ್ ಮಾಡಿ ಹೌದಪ್ಪ ನಾನು ಇಲ್ಲಿ ಇರ್ತೀನಿ ಅಂತ ಅವ್ರಿಗೆ ಹೇಳಿ ಅಡ್ಮಿಷನ್ ಆದ್ರೆ ಆಯ್ತು. ನೀವೇನಾದ್ರು ಬಂದಿಲ್ಲ ಅಂದ್ರೆ ನಿಮ್ಮ ಸೀಟನ್ನ ನೆಗ್ಲೆಕ್ಟ್ ಮಾಡಿ ನೆಕ್ಸ್ಟ್ ಇಯರ್ ಅವರಿಗೆ ನಿಮ್ಗೆ ಕೊಡ್ತಾರೆ, ಸೀಟನ್ನ ಕೊಡ್ತಾರೆ. ಇದು ಫಸ್ಟ್ ನಿಮ್ಮ ಮೈಂಡ್ ಅಲ್ಲಿ ಇರಬೇಕಾಗುವಂಥದ್ದು. ಕೆಲವೊಂದು ರೇರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಮಾತ್ರ ನಿಮ್ಗೆ ಫೋನ್ ಮಾಡಿ ಈ ರೀತಿ ನಿಮ್ಗೆ ಸೀಟ್ ಆಗಿದೆ, ಅಡ್ಮಿಷನ್ ಆಗ್ತೀರಾ ಅಂತ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಫೋನ್ ಮಾಡಿ ಕೇಳ್ತಾರೆ. ಬಟ್ ಆಲ್ಮೋಸ್ಟ್ 90% ಆಫ್ ದ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಬಂದಿಲ್ಲ ಅಂದ್ರೆ ನಿಮ್ಮನ್ನ ಇಗ್ನೋರ್ ಮಾಡಿ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಇರೋರ್ನ ಕರೀತಾರೆ. ಅವ್ರ ಅಡ್ಮಿಷನ್ ಆಯ್ತು ಅಂದ್ರೆ ಅವ್ರನ್ನ ಅಡ್ಮಿಷನ್ ಮಾಡ್ತಾರೆ. ಈ ರೀತಿ ದಯವಿಟ್ಟು ಎಲ್ಲಾ ಕಡೆ ಇರೋದಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಇರಕ್ಕಾಗಿಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು, ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಬಂದಿದ್ದೀರಾ ಅಂದಾಗ ಯಾವ್ಯಾವ ಡಿಪಾರ್ಟ್ಮೆಂಟ್ ಹಾಕಿರ್ತೀರಾ, 3 ಜನ ಒಂದೇ ಕಡೆ ಇರೋದ್ರ ಬದಲು 3 ಜನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಿ. ಅವಾಗ ಅಲ್ಲಿ ಅವ್ರ ಹೆಸರು ಕರೆದಾಗ ಫೋನ್ ಮಾಡಿ ಕಮ್ಯೂಟ್ ಮಾಡ್ಕೊಳ್ಳುವಂಥದ್ದು. ಈ ರೀತಿಯ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಿಮ್ಮ ಫ್ರೆಂಡ್ಸ್ನ ಯೂಸ್ ಮಾಡ್ಕೊಂಡು. ಆಮೇಲೆ ಎಸ್ಪೆಷಲಿ ಕುವೆಂಪು ಯೂನಿವರ್ಸಿಟಿ ಕೌನ್ಸಿಲಿಂಗ್ ಬಂದಾಗ ನಿಮಗೆ ಡಿಪಾರ್ಟ್ಮೆಂಟ್ಗಳು ತುಂಬಾ ದೂರ ಇದಾವೆ. ನಿಮ್ಮ ಪ್ರೈವೇಟ್ ವೆಹಿಕಲ್ಸ್ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ, ಎಸ್ಪೆಷಲಿ ಈ ವಿಷಯಕ್ಕೆ. ಆಮೇಲೆ ಅಡ್ಮಿಷನ್ ಆದ ನಂತರ ಕೂಡ ಬ್ಯಾಂಕ್ಗಳು ತುಂಬಾ ರಶ್ ಇರುವಂಥದ್ದು. ಅಡ್ಮಿಷನ್ ನಿಮಗೆ ಚಲನ್ ತಗೊಂಡ್ಬಂದ್ರಿ ಡಿಪಾರ್ಟ್ಮೆಂಟ್ ಇಂದ ಅಂತ ಅಂದ್ರೆ ತುಂಬಾ ದಿನ ಟೈಮ್ ಇರುತ್ತೆ. ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ, ತಕ್ಷಣ ಮಾಡ್ಬೇಕನ್ನೋದು ಏನು ಅವಸರ ಇರೋದಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳಿ. ಸೊ ಇದು ಕೂಡ ಒಂದು ಸಣ್ಣ ಅಂಡರ್ಸ್ಟ್ಯಾಂಡಿಂಗ್. ಅಲ್ಲಿ ಅವತ್ತಿನ ದಿನ ಬ್ಯಾಂಕ್ ಫುಲ್ ರಶ್ ಆಗಿರುತ್ತೆ. ಸೊ ಅವತ್ತೇ ನೀವು ತುಂಬಾ ಎಲ್ಲ ಅರ್ಜೆಂಟ್ ಮಾಡಕ್ ಹೋಗ್ಬಿಡಿ, ನಿಧಾನಕ್ಕೆ ಮಾಡ್ಕೊಳ್ಳಿ. ಇದಾದ ನಂತರ ಇನ್ನೇನು ಟಿಪ್ಸ್ ಕೊಡ್ಬೋದು ಅಂತ ಅಂದ್ರೆ, ಸೊ ಈಗಾಗಲೇ ಹೇಳಿದೆ ನಾನು, ಕಮ್ಯೂಟ್ ಮಾಡ್ಕೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತಾಡ್ಕೊಳ್ಳಿ ಅಂತ. ಸೊ ನಿಮ್ಗೆ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಫೋನ್ ಮಾಡಿದಾಗ ಯಾವ ಡಿಪಾರ್ಟ್ಮೆಂಟಿಗೆ ಕೂಡ ನೀವು ಸರ್ ಇಲ್ಲ ನಾನು ಬರಲ್ಲ ಈ ಡಿಪಾರ್ಟ್ಮೆಂಟ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಸುಮ್ಮನೆ ಯಾವುದೋ ಒಂದು ಹಾಕಿರ್ತೀರಾ, ಯಾವುದೋ ಒಂದು ವೈಲ್ಡ್ ಲೈಫ್, ಯಾವುದೋ ಒಂದು ಜುವಾಲಜಿನ ಹಾಕಿರ್ತೀರಾ, ನಿಮ್ಗೆ ಅದು ಇಂಟ್ರೆಸ್ಟ್ ಇರಲ್ಲ. ಸೊ ಅವ್ರು ಫೋನ್ ಮಾಡಿ ಕೇಳಿದಾಗ ಇಲ್ಲ ಸರ್ ನಾನು ಬರಲ್ಲ, ನನ್ಗೆ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳ್ತೀರಿ. ಸರ್ ಇಲ್ಲ ಬರ್ತೀನಿ ಅಂತಾನೆ ಹೇಳಿ. ಸೊ ದಟ್ ನಿಮ್ಗೆ ಒಂದು ರಿಸರ್ವೇಶನ್ ಅಲ್ಲಿ ಇದ್ದೇ ಇರುತ್ತೆ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಫಸ್ಟೇ ನೋಡ್ಬಿಟ್ಟು ಲಿಸ್ಟ್ ನೋಡ್ಬಿಟ್ಟು ನಿರಾಶೆ ಆಗ್ಬೇಡಿ. 1 ದಿನಕ್ಕೆ ನಿರಾಶೆ ಆಗ್ಬೇಡಿ, 2 ದಿನಕ್ಕೆ ನಿರಾಶೆ ಆಗ್ಬೇಡಿ. 3 ದಿನ ಇರುತ್ತೆ ನಿಮ್ಗೆ ಕೌನ್ಸಿಲಿಂಗು. 3ನೇ ದಿನನೂ ಗೌರ್ಮೆಂಟ್ ಸೀಟ್ ಆಗಿರೋದು ಕೂಡ ಕುವೆಂಪು ಯೂನಿವರ್ಸಿಟಿ ಇತಿಹಾಸದಲ್ಲಿ ತುಂಬಾ ಇದೆ. ಫಾರ್ ಎಕ್ಸಾಂಪಲ್, ಏನ್ ಮಾಡ್ತಾರೆ ಈ ಟಾಪರ್ಸ್, ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಭಾರಿ ಅವರಿಗೆ ಹೆದರಿಕೆ. ನಾವು ಮಿಡಲ್ ರೇಂಜ್ ಲೋ ರೇಂಜ್ ಅಲ್ಲಿ ಇರೋರಿಗೆ ಹೆದರಿಕೆ ಇರಲ್ಲ, ಟಾಪರ್ಸ್ ಗಳಿಗೆ ಭಾರಿ ಹೆದರಿಕೆ. ಅವರು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸಿಗೆ 3 ಹಾಕಿದ್ರು ಅಂದ್ರೆ ಫಸ್ಟ್ ಹೋಗ್ತಾರೆ ಕೆಮಿಸ್ಟ್ರಿಗೆ ಹೋಗ್ತಾರೆ. ಅವ್ರಿಗೆ ಆಸೆ ಯಾವ್ದಿರುತ್ತೆ, ಮ್ಯಾಥ್ಸ್ ಇರುತ್ತೆ ಅನ್ಕೊಳ್ಳಿ, ಕೆಮಿಸ್ಟ್ರಿಗೆ ಹೋಗ್ತಾರೆ. ಕೆಮಿಸ್ಟ್ರಿಲಿ ಅವ್ರ ನೇಮ್ ಫಸ್ಟ್ ಇರುತ್ತೆ, ಫಿಸಿಕ್ಸ್ ಅಲ್ಲೂ ಅವ್ರ ನೇಮ್ ಫಸ್ಟ್ ಇರುತ್ತೆ, ಮ್ಯಾಥ್ಸ್ ಅಲ್ಲೂ ಅವ್ರ ನೇಮ್ ಫಸ್ಟ್ ಇರುತ್ತೆ, 3ರಲ್ಲೂ ಅವ್ರ ನೇಮ್ ಫಸ್ಟ್ ಇರುತ್ತೆ. ಸೊ ಅವ್ರು ಯಾವ್ದಾದ್ರು ಒಂದೇ ಡಿಪಾರ್ಟ್ಮೆಂಟ್ಗೆ ಹೋಗೋದು. ಸೊ ಹಂಗಾಗಿ ನಿಮ್ಗೆಲ್ಲ ಸಿಗುತ್ತೆ, ಆಪರ್ಚುನಿಟಿ ಸಿಗುತ್ತೆ. ಬಟ್ ನೀವೆಲ್ಲ ಏನ್ ಮಾಡ್ತೀರಾ, ಲಿಸ್ಟ್ ನೋಡಿ ಹೆದರುತ್ತೆ. ಸೊ ಈ ರೀತಿ ಆದಾಗ ಅವ್ರು ಏನ್ ಮಾಡ್ತಾರೆ, ಕೆಲವೊಂದ್ ಕಡೆ ಅಡ್ಮಿಷನ್ ಕೂಡ ಹಾಕ್ತಾರೆ. ಒಂದ್ ಕಡೆ ಕೆಮಿಸ್ಟ್ರಿಗೆ ಅಡ್ಮಿಷನ್ ಆಗಿ ಮತ್ತೆ ಫಿಸಿಕ್ಸ್ಗೆ ಹೋಗ್ತಾರೆ, ಫಿಸಿಕ್ಸ್ಗೆ ಹೋಗಿ ಅಲ್ಲೂ ಅಡ್ಮಿಷನ್ ಕೆಮಿಸ್ಟ್ರಿಯಿಂದ ಚೇಂಜ್ ಮಾಡ್ಕೊಂಡು ಫಿಸಿಕ್ಸ್ ಅಡ್ಮಿಷನ್ ಆಗ್ತಾರೆ. ಮತ್ತೆ ಆಮೇಲೆ ಮ್ಯಾಥ್ಸ್ ಕರೀತಾರೆ, ಮ್ಯಾಥ್ಸ್ ಅಲ್ಲಿ ಸೀಟ್ ಆಗುತ್ತೆ, ಅವ್ರಿಗೆ ಅದೇ ಆಸೆ ಇರುತ್ತೆ. ಮತ್ತೆ ಮ್ಯಾಥ್ಸ್ಗೆ ಹೋಗ್ತಾರೆ, ಇಲ್ಲಿ ಫಿಸಿಕ್ಸ್ ಇಂದ ಶಿಫ್ಟ್ ಆಗಿ ಮ್ಯಾಥ್ಸ್ಗೆ ಹೋಗ್ತಾರೆ. ಈ ತರ ಶಿಫ್ಟ್ ಆಗೋರು ತುಂಬಾ ಜನ ಆಗಿರ್ತಾರೆ. ಆದ್ರಿಂದ 3 ದಿನ ಪೇಷನ್ಸ್ ಇಂದ ವೇಟ್ ಮಾಡಿ, ನಿಮ್ಗೆ ಸೀಟ್ ಆಗುತ್ತೆ. ಸೊ
ಅಲ್ಲಿ ತನಕ ವೆಯ್ಟ್ ಮಾಡೋದು ನಿಮ್ಮ ಕೆಪಾಸಿಟಿಗೆ ಬಿಟ್ಟಿರುವಂತದ್ದು. ಅಲ್ಲಿ ಕೆಲವೊಂದು ಟೀಚರ್ಸ್ಗಳು ನಿಮಗೆ ಸಜೆಷನ್ ಮಾಡ್ತಾರೆ, ಅಲ್ಲಿರುವಂತಹ ಟೀಚರ್ಸ್ಗಳು ಫ್ಯಾಕಲ್ಟೀಸ್ನ ಸಪೋರ್ಟ್ ತಗೊಳ್ಳಿ. ಯಾರು ಕೂಡ ನಿಮಗೆ ಸುಮ್ಮನೆ ಹಾಗೆ ಕಳಿಸೋದಿಲ್ಲ. ಕೆಲವರು ಮಾತ್ರ ಬಿಸಿ ಇರುವಂತಹ ಕಾರಣದಲ್ಲಿ ಅವ್ರಿಗೆ ಹೇಳೋದಿಲ್ಲ. ಬಟ್ ಫ್ರೀ ಇದ್ರು ಅಂದ್ರೆ ನಿಮ್ಮ ಸೀನಿಯರ್ಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಸೀನಿಯರ್ಸ್ ತುಂಬಾ ಚೆನ್ನಾಗಿ ಗೈಡ್ ಮಾಡುವಂತಹ ಒಂದು ಸೋರ್ಸ್ ಆಗ್ತಾರೆ ನಿಮಗೆ. ಸೊ ಹೀಗೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಗಳನ್ನ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಇತ್ತು, ಕೆಮಿಸ್ಟ್ರಿನಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಹೇಗೆ ಕಟ್ ಆಫ್ ಆಗಿತ್ತು ಅಂದ್ರೆ 82% ಕಟ್ ಆಫ್ ಆಗಿತ್ತು. ಸೊ ಅದರ ಕೆಳಗಿನವರಿಗೆ ಯಾರಿಗೂ ಸೀಟ್ ಸಿಕ್ಕಿಲ್ಲ. ಯಾವ್ದಂದ್ರೆ ಗೌರ್ಮೆಂಟ್ ಸೀಟು ಖಂಡಿತವಾಗ್ಲೂ 92ನೋ 93ನೋ ಕೆಮಿಸ್ಟ್ರಿಯಲ್ಲಿ ಕಟ್ ಆಫ್ ಆಗಿತ್ತು. ಪೇಮೆಂಟ್ ಸೀಟು 82 ಆಗಿತ್ತು. ನಿಮ್ದು ಪರ್ಸೆಂಟೇಜು 76 ಇದೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಆಗಲ್ಲ ಅಂತ ಗೊತ್ತಿದ್ರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಟ್ರೈ ಮಾಡಿ. ಈ ಡಿಪಾರ್ಟ್ಮೆಂಟ್ ಆಗಲ್ಲ ಅಂತ ಗೊತ್ತಿದ್ರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಟ್ರೈ ಮಾಡಿ. ಸೊ ಈ ತರ ನೀವು ಟ್ರೈ ಮಾಡ್ಬೋದು. ಇಲ್ಲ ನನಗೆ ಕೆಮಿಸ್ಟ್ರಿನೇ ಬೇಕು ಅಂದ ಟೈಮಲ್ಲಿ ನಿಮಗೆ ಕುವೆಂಪು ಯೂನಿವರ್ಸಿಟಿ ಬಿಟ್ಟು ಬೇರೆ ಕಾಲೇಜ್ಗಳಲ್ಲಿ ಡೆಫಿನೆಟ್ ಆಗಿ ಆಗುತ್ತೆ. 6 ಕಾಲೇಜ್ಗಳು ಇರ್ತವೆ. ಈ ತರ ಕಾಲೇಜ್ ಆಪ್ಷನ್ ಇದ್ದಾಗ ನೀವು ಅಲ್ಲೂ ಕೂಡ ಆರಾಮಾಗಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಬಟ್ ಕ್ಯಾಂಪಸ್ನಲ್ಲೇ ಓದಬೇಕು ಅಂತ ಅಂದ್ರೆ ನೀವು ಆ ಸಬ್ಜೆಕ್ಟ್ ಡ್ರಾಪ್ ಮಾಡಿ ನೆಕ್ಸ್ಟ್ ಸಬ್ಜೆಕ್ಟಿಗೆ ಹೋಗಿ ಟ್ರೈ ಮಾಡಿ. ಒಂದೇ ಆಪ್ಷನ್ ಇಟ್ಕೊಂಬೇಡಿ, ತುಂಬಾ ಕಷ್ಟ ಆಗ್ಬೋದು. ನಿಮ್ಮ ಮಾರ್ಕ್ಸ್ ಚೆನ್ನಾಗಿದ್ದು ನಿಮ್ಮ ಗುರಿ ಒಂದ್ರ ಮೇಲಿದ್ರೆ ನೋ ಪ್ರಾಬ್ಲಮ್. ಬಟ್ ಮಾರ್ಕ್ಸ್ ಇಲ್ಲ, ಒಂದೇ ಸಬ್ಜೆಕ್ಟ್ ಇದೇ ಬೇಕು ಅಂದ್ರೆ ಯೂನಿವರ್ಸಿಟಿಲೇ ಮಾಡಬೇಕು ಅಂತ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ತುಂಬಾ ವಿಷಯ ಕವರ್ ಆಗಿಲ್ಲ ಅಂತ ನನ್ಗೆ ಗೊತ್ತು. ದಯವಿಟ್ಟು ಯಾವ್ದಾವ್ದು ವಿಷಯ ಕವರ್ ಆಗಿಲ್ಲ ನನಗೆ ಕಮೆಂಟ್ ನಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ಇನ್ನೊಂದು ನಿಮ್ಮ ಕ್ವಶನ್ಸ್ನ ಒಂದು ಕಡೆ ಬರ್ಕೊಂಡು ಅದಕ್ಕೆ ಎಲ್ಲದಕ್ಕೂ ಕೂಡ ನಾನು ನಿಮಗೆ ಆನ್ಸರ್ನ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.